ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ತುಂಬ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಸೊ ಇಲ್ಲಿ ಕಾಂಟ್ಯಾಕ್ಟ್ಸಲ್ಲಿ ಸೇವ್ ಆಗಿರುವಂಥ ನಂಬರ್ಸು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇವಾಗ ನನ್ನ ಒಂದು ಕಾಂಟ್ಯಾಕ್ಟ್ ಆ್ಯಪ್ನ ನಾನು ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಕಾಂಟ್ಯಾಕ್ಟ್ ಆ್ಯಪ್ನ ನಾವು ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಕೆಳಗಡೆ ಹಂಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ, ಸೊ ನೋಡ್ತಾ ಇರ್ಬೋದು, ಇವು ಎಲ್ಲ ನಂಬರ್ಸ್ ಅನ್ನೋದು ನನ್ನ ಒಂದು ಜಿಮೇಲ್ಗೆ ಸೇವ್ ಆಗಿರುತ್ತೆ. ಸೊ ಅಂದರೆ ನನ್ನ ಒಂದು ಗೂಗಲ್ ಅಕೌಂಟಿಗೆ ಇವು ಎಲ್ಲ ನಂಬರ್ಸ್ ಅನ್ನೋದು ಸೇವ್ ಆಗಿರುತ್ತೆ. ಸೊ ಈ ನಂಬರ್ಸನ್ನು ನಾವು ಯಾವ ರೀತಿ ಡಿಲೀಟ್ ಮಾಡಬೇಕು, ಸೊ ಇಲ್ಲಿ ನಾವು ರ್ಯಾಂಡಮ್ ಆಗಿ ಈ ಥರ ನಾವು ಕ್ಲಿಕ್ನ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಡಿಲೀಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಇದು ಪರ್ಮನೆಂಟ್ ಆಗಿ ಡಿಲೀಟ್ ಆಗಿರೋದಿಲ್ಲ, ಇದು ಇರುತ್ತೆ. ಅಂದರೆ ನಿಮ್ಮ ಗೂಗಲ್ ಅಕೌಂಟ್ ಒಳಗಡೆ ಸೇವ್ ಆಗಿರುತ್ತಲ್ಲ. ಸೊ ಹಾಗಾಗಿ ಮತ್ತೆ ನೀವೇನಾದರೂ ಒಂದ್ಸಲ ನಿಮ್ಮ ಮೊಬೈಲ್ನ ರೀಸ್ಟಾರ್ಟ್ ಮಾಡಿದ್ರೆ ಅಂದರೆ ಸಾಕು, ಮತ್ತೆ ನೀವು ಗೂಗಲ್ ಅಕೌಂಟ್ನ ಹಾಕೊಂಡ್ರೆ ಸಾಕು, ನಿಮ್ಮ ಮೊಬೈಲ್ ಒಳಗಡೆ ಈ ಕಾಂಟ್ಯಾಕ್ಟು ಮತ್ತೆ ಆ್ಯಡ್ ಆಗುತ್ತೆ. ಸೊ ಹಾಗಾಗಿ ನೀವು ಈ ನಂಬರ್ಸನ್ನು ನೀವು ಯಾವ ರೀತಿ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಬೇಕಂತ ಹೇಳ್ಬಿಟ್ಟು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಾ, ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನೀವು ಜಿಮೇಲಲ್ಲಿ ಸೇವ್ ಆಗಿರುವಂಥ ನಂಬರ್ಸನ್ನು ನೀವು ಯಾವ ರೀತಿ ಡಿಲೀಟ್ ಮಾಡಬೇಕಂದ್ರೆ, ಸೊ ನೀವು ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲಲ್ಲಿರೋ ಸೆಟ್ಟಿಂಗ್ ಆ್ಯಪ್ನ ನೀವು ಓಪನ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಸೆಟ್ಟಿಂಗ್ ಅಂತ ಆ್ಯಪ್ ಇದೆ ಅಲ್ವಾ. ಸೊ ಈ ಸೆಟ್ಟಿಂಗ್ ಆ್ಯಪ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಹಂಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಸೊ ಇಲ್ಲಿ ಕೆಳಗಡೆ ಒಂದು ಗೂಗಲ್ ಅಂತ ಒಂದು ಆಪ್ಷನ್ ಬಂದೈತಲ್ಲ, ಸೊ ನೀವು ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೇಲ್ಗಡೆ ಒಂದು ಜಿಮೇಲ್ ಇದೆಯಲ್ಲ, ಸೊ ನಿಮ್ಮ ಮೊಬೈಲಲ್ಲಿ ಇರೋವಂಥ ನಂಬರ್ಸು ಈ ಒಂದು ಜಿಮೇಲಲ್ಲಿ ಸೇವ್ ಆಗಿದ್ದವು ಅಥವಾ ಬೇರೆ ಒಂದು ಜಿಮೇಲಲ್ಲಿ ಸೇವ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಚೆಕ್ನ ಮಾಡ್ಕೊಳ್ಳಿ. ಸೊ ಅದನ್ನು ನೀವು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಂದರೆ, ಸೊ ಇಲ್ಲಿ ಮತ್ತೆ ನೀವು ನಿಮ್ಮ ಒಂದು ಕಾಂಟ್ಯಾಕ್ಟ್ ಆ್ಯಪ್ನ ನೀವು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಕಾಂಟ್ಯಾಕ್ಟ್ ಆ್ಯಪ್ನ ನೀವು ಓಪನ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಮೇಲ್ಗಡೆ ಒಂದು ಜಿಮೇಲ್ ಇದೆ ನೋಡಿ. ಸೊ ಇಲ್ಲಿ ಜಿಮೇಲ್ ಇಲ್ವಾ, ಸೊ ಈ ಒಂದು ಜಿಮೇಲ್ ಒಳಗಡೆ ಇವಿಷ್ಟು ನಂಬರ್ಸ್ಗಳು ಇರುತ್ತೆ. ಸೊ ಹಾಗಾಗಿ ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನಾವು ಈ ಒಂದು ಜಿಮೇಲ್ ಒಳಗಡೆ ಇವೆಲ್ಲ ನಂಬರ್ಸ್ ಇದೆ, ನಾವು ಇದರಲ್ಲಿರುವಂಥ ನಂಬರ್ಸನ್ನು ಇದು ಒಂದು ನಂಬರ್ ನಾನು ಇವಾಗ ಡಿಲೀಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಮತ್ತೆ ನೀವು ನಿಮ್ಮ ಸೆಟ್ಟಿಂಗ್ ಆ್ಯಪ್ನ ನೀವು ಓಪನ್ ಮಾಡ್ಕೊಳ್ಳಿ. ಸೊ ನಾನು ಹೇಳಿದ್ನಲ್ಲೋ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು, ಆ ರೀತಿ ನೀವು ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನಿಮ್ಮ ಜಿಮೇಲ್ ಕಾಣಿಸುತ್ತೆ ಅಲ್ವಾ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಎಲ್ಲ ಜಿಮೇಲ್ಸ್ಗಳು ಬರುತ್ತೆ. ಸೊ ಅಂದರೆ ನಿಮ್ಮ ಮೊಬೈಲಲ್ಲಿರೋ ಎಲ್ಲ ಜಿಮೇಲ್ಸ್ಗಳು ಇಲ್ಲಿ ಬರುತ್ತೆ. ಸೊ ನೀವು ಯಾವ ಜಿಮೇಲಲ್ಲಿ ನಂಬರ್ಸ್ ಇದೆ ನೋಡಿ, ಸೊ ಆ ಒಂದು ಜಿಮೇಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಈ ಥರ. ಸೊ ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಮತ್ತೆ ಏನು ಮಾಡ್ಬೇಕಂದ್ರೆ, ಸೊ ಅದೇ ಒಂದು ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕು. ಸೊ ಅಂದರೆ ಅದೇ ಒಂದು ಜಿಮೇಲ್ ಮೇಲೆ ನೀವು ಮತ್ತೆ ಕ್ಲಿಕ್ನ ಮಾಡಿಕೊಂಡ್ರೆ ಇಲ್ಲಿ ಮ್ಯಾನೇಜ್ ಯುವರ್ ಅಕೌಂಟ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಮ್ಯಾನೇಜ್ ಯುವರ್ ಅಕೌಂಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ. ಸೊ ನಿಮಗೆ ಲೋಡ್ ಆದಮೇಲೆ ಮತ್ತೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಪೀಪಲ್ ಆ್ಯಂಡ್ ಶೇರಿಂಗ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಪೀಪಲ್ ಆ್ಯಂಡ್ ಶೇರಿಂಗ್, ಅದ್ರ ಕೆಳಗಡೆ ಕಾಂಟ್ಯಾಕ್ಟ್ಸ್, ಬ್ಲಾಕ್ಡು ಮತ್ತು ಯೂಸರ್ಸು, ಲೊಕೇಶನು, ಶೇರಿಂಗ್ ಈ ಥರ ಎಲ್ಲ ಬರುತ್ತೆ. ಸೊ ನೀವು ಪೀಪಲ್ ಆ್ಯಂಡ್ ಶೇರಿಂಗ್ ಅಂತ ಒಂದು ಆಪ್ಷನ್ ಐತಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಅವಾಗಲೇ ಹೇಳಿದ್ನಲ್ವಾ. ಸೊ ಯಾವೊಂದು ಜಿಮೇಲಲ್ಲಿ ನಮಗೆ ಎಷ್ಟು ನಂಬರ್ ಇದೆ ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ಚೆಕ್ನ ಮಾಡಿಕೊಂಡು ಇಲ್ಲಿ ಡಿಲೀಟ್ ಮಾಡೋಕ್ಕೆ ಬರ್ಬೇಕಂತ ಹೇಳ್ಬಿಟ್ಟು, ಸೊ ಈ ಒಂದು ಜಿಮೇಲ್ ಒಳಗಡೆ ಎಷ್ಟು ನಂಬರ್ಸ್ ಇದೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಹಂಗೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಆನ್ ಮಾಡಿದ್ರು ಕೂಡ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಮೇಲ್ಗಡೆ ಕಾಂಟ್ಯಾಕ್ಟ್ಸ್ ಅಂತ ಇದಲ್ವಾ, ಸೊ ಈ ಒಂದು ಜಿಮೇಲಲ್ಲಿ ಎಷ್ಟು ನಂಬರ್ಸ್ ಸೇವ್ ಆಗಿದೆ ಅಂದರೆ 489 ನಂಬರ್ಸ್ ಅನ್ನೋದು ಸೇವ್ ಆಗಿದೆ. ಸೊ ನೋಡ್ತಾ ಇರ್ಬೋದು. ಸೊ ನಾವು ಇವಾಗ ಡಿಲೀಟ್ ಮಾಡಬೇಕಂದ್ರೆ ಆ ಒಂದು ಕಾಂಟ್ಯಾಕ್ಟ್ಸ್ ಮೇಲೆ ನಾವು ಕ್ಲಿಕ್ನ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಕ್ರೋಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕ್ರೋಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಬ್ರೌಸರ್ ಅಂದರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನಿಮ್ಮ ನಂಬರ್ಸ್ ಅನ್ನೋದು ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗಡೆ ಸ್ಟೇ ಆನ್ ವೆಬ್ ಅಂತ ಬರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನಿಮ್ಮ ಜಿಮೇಲಲ್ಲಿರೋ ಎಲ್ಲ ನಂಬರ್ಸ್ ಕೂಡ ಇಲ್ಲಿ ನಿಮಗೆ ಕೆಳಗಡೆ ಶೋ ಆಗ್ತಾ ಇರುತ್ತೆ. ಸೊ ನಾನಿವಾಗ ನಿಮಗೆ ಒಂದು ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ತೋರಿಸ್ತೀನಿ ಡಿಲೀಟ್ ಯಾವ ರೀತಿ ಮಾಡ್ಬೇಕಂತ ಹೇಳ್ಬಿಟ್ಟು. ಸೊ ಇವಾಗ ಇಲ್ಲಿ ಒಂದು ನಂಬರ್ಸ್ ಇದೆ. ಸೊ ಇದ್ರ ಮೇಲೆ ನಾನು ಲಾಂಗ್ ಪ್ರೆಸ್ ಮಾಡ್ತೀನಿ ಈ ಥರ. ಸೊ ಲಾಂಗ್ ಪ್ರೆಸ್ ಮಾಡಿದಾದ್ಮೇಲೆ ನಿಮಗೆ ಒಂದು ಚೌಕ್ ಬಾಕ್ಸ್ ಕಾಣಿಸುತ್ತೆ. ಸೊ ನೋಡ್ತಾ ಇರ್ಬೋದು, ಚೌಕ್ ಬಾಕ್ಸ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಒಂದು ಚೌಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕು. ಚೌಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ 3 ಡಾಟೆಡ್ ಲೈನ್ ಕಾಣಿಸುತ್ತೆ ನೋಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು 3 ಡಾಟ್ಸ್ ಅಂದರೆ 3 ಟಿಕೆಗಳು ಕಾಣಿಸುತ್ತೆ ಅಲ್ಲ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಇಲ್ಲಿ ಡಿಲೀಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಡಿಲೀಟ್ ಅಂತ ಬರೋದಿಲ್ಲ. ಸೊ ನೀವು ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕು. ಸೊ ನೋಡ್ತಾ ಇರ್ಬೋದು, ಮೂವ್ ಟು ಬಿ ಇನ್ ಅಂತ ಬರುತ್ತೆ ನೋಡಿ. ಸೊ ನೋಡ್ತಾ ಇರ್ಬೋದು, ಮೂವ್ ಟು ದ ಬಿನ್ ಅಂತ ಒಂದು ಆಪ್ಷನ್ ಬರುತ್ತೆ ಅಲ್ವಾ. ಸೊ ನೀವು ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ನಿಮ್ಮ ಅಕೌಂಟಲ್ಲಿ, ಸೊ ಅಂದರೆ ನಿಮ್ಮ ಜಿಮೇಲ್ ಅಕೌಂಟಲ್ಲಿ ಇರೋ ನಂಬರ್ಸು ಎಷ್ಟು ದಿನಕ್ಕೆ ಡಿಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಸೊ ಪರ್ಮನೆಂಟ್ಲಿ ಡಿಲೀಟ್ ದಿಸ್ ಆಫ್ಟರ್ 30 ಡೇಸ್ ಅಂದರೆ 1 ತಿಂಗಳ ಒಳಗಡೆ, ಸೊ ಅಂದರೆ 30 ದಿನದ ಒಳಗಡೆ ನಿಮ್ಮ ಒಂದು ಕಾಂಟ್ಯಾಕ್ಟ್ಸ್ ಅನ್ನೋದು ಪರ್ಮನೆಂಟ್ ಆಗಿ ಡಿಲೀಟ್ ಆಗಿರುತ್ತೆ. ಸೊ ಅಂದರೆ ನೀವು ಯಾವ ಒಂದು ನಂಬರ್ಸ್ನ ನೀವು ಈಗ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡಿದ್ದೀರ ನೋಡಿ, ಅದು 30 ದಿನದಲ್ಲಿ ನಿಮಗೆ
ಪರ್ಮನೆಂಟಾಗಿ ಡಿಲೀಟ್ ಆಗಿರುತ್ತೆ, ಮತ್ತೆ ನಿಮ್ಮ ಒಂದು ಜಿಮೇಲ್ಗೆ ಬರೋದಿಲ್ಲ ಆ ಒಂದು ನಂಬರು. ಸೊ ಡಿಲೀಟ್ ಆದಮೇಲೆ ನಿಮಗೆ ಈ ಥರ ಒಂದೊಂದು ನಂಬರನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡಿಲೀಟ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಮತ್ತೆ ನೀವು ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಒಂದು ನಂಬರ್ ಮೇಲೆ ನೀವು ಇಲ್ಲಿ ಚೌಕ್ ಬಾಕ್ಸ್ ಕಾಣಿಸ್ತಿತ್ತಲ್ವ, ಸೊ ನೀವು ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಇಲ್ಲಿ ಸೆಲೆಕ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಸೆಲೆಕ್ಟ್ ಅಂತ ಬರ್ದಿಲ್ಲ, ಅದ್ರ ಪಕ್ಕದಲ್ಲಿ ಒಂದು ಮಾರ್ಕ್ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಚೌಕ್ ಬಾಕ್ಸ್ ಪಕ್ಕದಲ್ಲಿ ಒಂದು ಮಾರ್ಕ್ ಇದೆ ನೋಡಿ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಸೊ ಇಲ್ಲಿ ಆಲ್ ಅಂತ ಬಂದಿರುತ್ತಲ್ಲ, ಸೊ ನೀವು ಈ ಆಲ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಸೊ ನಿಮ್ಮ ಮೊಬೈಲಲ್ಲಿ ಇರುವಂಥ ಎಲ್ಲ ನಂಬರ್ಸ್ ಕೂಡ ಇವಾಗ ಸೆಲೆಕ್ಟ್ ಆಗಿರುತ್ತೆ. ಸೆಲೆಕ್ಟ್ ಆದಮೇಲೆ ನೀವು ಇಲ್ಲಿ ಮತ್ತೆ 3 ಡಾಟ್ ಡೈಲ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಡಿಲೀಟ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಮತ್ತೆ ಅದು ಮೂವ್ ಟು ಬಿನ್ ಅಂತ ಒಂದು ಆಪ್ಷನ್ ಬಂದಿತ್ತಲ್ವ, ಸೊ ನೀವು ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಸಾಕು, ನಿಮಗೆ ಎಲ್ಲ ನಂಬರ್ಸ್ ಕೂಡ ಡಿಲೀಟ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಗೂಗಲಲ್ಲಿರೋ ನಂಬರ್ಸನ್ನು ನೀವು ಡಿಲೀಟ್ ಮಾಡಬೇಕು. ಸೊ ಇವಾಗ ನೀವು ನಿಮ್ಮ ಒಂದು ಜಿಮೇಲಲ್ಲಿರೋ ನಂಬರ್ಸನ್ನು ನೀವು ಇವಾಗ ಡಿಲೀಟ್ ಮಾಡಿದರೂ ಕೂಡ ನಿಮಗೆ 30 ದಿನದವರೆಗೂ ನಿಮಗೆ ಟೈಮ್ ಇರುತ್ತೆ. ಆ 30 ದಿನದವರೆಗೂ ನೀವು ಯಾವ ಒಂದು ನಂಬರ್ಸ್ ಏನಾದರೂ ಇಂಪಾರ್ಟೆಂಟ್ ಆಗಿ ಏನಾದರೂ ಇದ್ದರೆ ಸೊ ಅದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಳ್ಳಿ. ಸೊ ಯಾವ ರೀತಿಯಾಗಿ ನೀವು ಸ್ಕ್ರೀನ್ಶಾಟ್ನ ತೊಗೊಳ್ಳೋದಂದರೆ ಸೊ ನಾನಿವಾಗ ರ್ಯಾಂಡಮ್ ಆಗಿ ಇಲ್ಲೊಂದು ನಂಬರ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನೋಡ್ತಾ ಇರ್ಬೋದು ಆಂಬುಲೆನ್ಸ್ ಅಂತ ಒಂದು ನಂಬರ್ ಐತಲ್ಲ, ಸೊ ನಾನು ಇದ್ರ ಮೇಲೆ ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ ನಂಬರ್ಸ್ ಬಂದಿರುತ್ತೆ. ಸೊ ನೋಡ್ತಾ ಇರ್ಬೋದು ಇವಾಗ ನಂಬರ್ಸ್ ಬಂತಲ್ವ, ಸೊ ಇಲ್ಲಿ ಕೆಳಗಡೆ ನಂಬರ್ಸ್ ಇದೆಯಲ್ಲ, ಸೊ ಇದು ನಂಬರ್ ಆಗಿರುತ್ತೆ. ಸೊ ಇವಾಗ ನೀವೇನು ಮಾಡ್ಬೇಕಂದ್ರೆ ಈ ಥರ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಿಮಗೆ ಇಂಪಾರ್ಟೆಂಟ್ ಇರೋ ನಂಬರ್ಸನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ಸೇವ್ ಮಾಡ್ಕೊಳ್ಳಿ. ಮತ್ತೆ ನೀವು ಸೊ ಸೇವ್ ಮಾಡ್ಕೊಂಡಿದ್ದೆ ಆದಮೇಲೆ ಏನೈತೆ ಅದು 30 ದಿನ ಆದಮೇಲೆ ಸಾಕು, ನಿಮಗೆ ನೀವು ಡಿಲೀಟ್ ಮಾಡೋದೇ ಬೇಡ, ಅದು ಪರ್ಮನೆಂಟಾಗಿ ತಾನೇ ಡಿಲೀಟ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಜಿಮೇಲಲ್ಲಿ ಸೇವ್ ಆಗಿರುವಂಥ ನಂಬರ್ಸನ್ನು ನೀವು ಡಿಲೀಟ್ ಮಾಡ್ಬೋದು. ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟ ಆಗಿರುತ್ತೆ. ಸೊ ಈ ವಿಡಿಯೋ ಏನಾದರೂ ನಿಮ್ಗೇನಾದರೂ ಸ್ವಲ್ಪ ಏನಾದರೂ ಇಷ್ಟ ಆಗಿರೋ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.